ನಾನು 2 ಸಲ ಜೈಲ್ಗೆ ಹೋಗಿದ್ದೆ. ನಾನು 2 ಸಲ ಜೈಲ್ಗೆ ಹೋಗಿದ್ದಾಗ ನಾನು ಕಾನೂನು ಉಲ್ಲಂಘನೆ ಮಾಡಿ ಜೈಲ್ಗೆ ಹೋಗಿಲ್ಲ. ನಾನು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಸತ್ಯ ನುಡಿದು ನಾನು 2 ಸಲ ಜೈಲಿಗೆ ಹಾಕಿದ್ರು. ಹೋದ ವರ್ಷನೂ ಹಾಕಿದ್ರು, ಅದಕ್ಕಿಂತ ಮುಂಚೆ 2022ರಲ್ಲೂ ಹಾಕಿದ್ರು. ನನಗೆ ಈ ಹೋದ ಸಲ ಹಾಕಿದಾಗ ನನಗೆ ಖಂಡಿತ ನನಗೆ ಕಷ್ಟ ಆಯಿತು. ಯಾಕಂದರೆ ನನಗೆ ಒಂದೇ ಒಂದು ಈ ಹಾರ್ಡನ್ ಕ್ರಿಮಿನಲ್ಸ್ನ ಹೆಂಗಾಗ್ತಾರೆ 40 ಜನ ಒಳಗೆ ಹಾಕಿದಾಗ ಅಲ್ಲಿ ನನಗೆ ಯಾರು ಅಂತ ನಾವು 39 ಜನ ನನಗೆ ಗೊತ್ತಿಲ್ಲ. ಆದರೆ ರಾತ್ರಿ ಬಂದಾಗ 39 ಜನ ಎಲ್ಲರೂ ನಾನು ಯಾರು ಅಂತ ಗೊತ್ತಿರುತ್ತೆ. ನನಗೆ ಎಲ್ಲೋ ಒಂದು ಕಡೆ ಅಯ್ಯೋ ಯಾರೋ ಒಬ್ಬ ಏನೋದ ಮೇಲೆ ಕೋಪ ಇಟ್ಕೊಂಡು ಏನೋ ಆಗ್ಬೋದು ಅಂತ ನನಗೆ ಅಫ್ಕೋರ್ಸ್ ಒಂದು ಟೆನ್ಷನ್ ಇರುತ್ತೆ. ಬಟ್ ಜೈಲ್ನವರು ಕೂಡ ಅಫ್ಕೋರ್ಸ್ ಒಂದು ಅವರು ಕೂಡ ಸೆಕ್ಯೂರಿಟಿ ತೊಗೊತಾರೆ, ಪ್ರೊಟೆಕ್ಷನ್ಸ್ ತೊಗೊತಾರೆ, ಅವರು ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಆ 40 ಜನ ಇದ್ದಾಗ ಅಲ್ಲಿರೋ ಬಾತ್ರೂಮ್ ವ್ಯವಸ್ಥೆ, ಅಲ್ಲಿರೋ ಊಟ ಮಾಡ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು, ಹಲ್ಲು ಉಜ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ಟಾಯ್ಲೆಟ್ ಯೂಸ್ ಮಾಡಿ ಎಲ್ಲ ಒಂದು ಸಣ್ಣ ಜಾಗದಲ್ಲಿ 40 ಜನ ಹೋಗೋದು ಬಂದು ಯೂಸ್ ಮಾಡಿದಾಗ ಅದು ಒಂದು ಸ್ವಲ್ಪ ಕಷ್ಟ ಖಂಡಿತ ಆಗುತ್ತೆ. ಜೈಲ್ ಅನ್ನೋದು ನಾವು ಗ್ಲಾಮರೈಸ್ ಮಾಡೋಕ್ಕಾಗಲ್ಲ. ಜೈಲ್ ಅನ್ನೋದು ಖಂಡಿತ ಕಷ್ಟ ಆಗುತ್ತೆ. ಬಟ್ ನಮಗೆ ದರ್ಶನ್ ಅವರಾಗಿರ್ಬೋದು, ಬೇರೆಯವ್ರನ್ನೆಲ್ಲ ಹೆಂಗ್ ಟ್ರೀಟ್ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳಿದ್ದೀನಿ ಎಷ್ಟೋ ಒಂದು ಜೈಲಿನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಬೇರೆ ಬೇರೆದು ದುಡ್ಡು ಕಾಸು ಇನ್ಫ್ಲೂಯೆನ್ಸು ಇಟ್ಕೊಂಡು ಬೇರೆ ಬೇರೆ ಬೆನಿಫಿಟ್ ಸಿಗ್ಬೋದು. ನನಗೆ ನಾನು 10-12 ದಿನ ಇದ್ದಾಗ ನನಗೆ ಆ ಥರದ್ದು ಏನು ಸಿಗಲಿಲ್ಲ. ಬಟ್ ಅಫ್ಕೋರ್ಸ್ ನಮಗೆ ಅಲ್ಲಿ ಗಾರ್ಡ್ಸು ಕೂಡ ಮಾತಾಡ್ತಾರೆ, ಮತ್ತು ನಮಗೆ ದಿನಕ್ಕೊಂದ್ಸಲಿ ಫೋನ್ ಕಾಲು ಸಿಗುತ್ತೆ. ಮತ್ತು ಎಷ್ಟೋ ಜನ ನಾವು ಇತ್ತಾನೆ ಒಂದು ಸಿನಿಮಾ ನಮ್ಮ ರಾಮಚಂದ್ರ ಅವ್ರ ಸಿನಿಮಾ ಒಂದು ಹಾಡು ಬಿಡುಗಡೆಯಲ್ಲಿ ಒಳಿತು ಮಾಡು ಮನಸ್ಸ ಅನ್ನೋದು ಬರೆದಿರೋರು ಬಂದಿದ್ರು, ಅವರು ಋಷಿಯವರು. ಆ ಹಾಡು ಒಳಿತು ಮಾಡು ಮನುಷ್ಯ ಅನ್ನೋದು ನಾವೆಲ್ಲರೂ ಕೂಡ ಅಲ್ಲಿ ಕೈದಿಗಳೆಲ್ಲ ಕೂತ್ಕೊಂಡು ನಾವು ದಿನಕ್ಕೆ 10 ಸಲ ಹಾಡ್ತಾ ಇದ್ವಿ. ಸೊ ನಿಜವಾಗ್ಲೂ ಸಂಗೀತ, ಕಲೆ ಇದರೆಲ್ಲ ಒಂದು ಉತ್ತಮ ಸಮಾಜ. ನಮಗೆ ಎಷ್ಟೋ ಒಂದು ರೀತಿ ಯಾವ ಮನಸ್ಸನ್ನು ಬೇಕಾದ್ರೂ ಕರಗಿಸ್ಬೋದು, ಯಾವ ಒಂದು ವ್ಯಕ್ತಿನೂ ಒಂದು ಉತ್ತಮ ಮಾಡ್ಬೋದು ಅಂತ ನಂಬಿಕೆ ನನಗೆ ಖಂಡಿತ ಇದೆ. ಸೊ ಅಂತ ಒಂದು ಹಾಡು ರಾಮಚಂದ್ರ ಅವ್ರು ಮಾಡಿದ್ದಾರೆ. ಕಲೆ ಮುಖಾಂತರ ನಾವು ಮಾಡ್ಬೋದು, ಅಥವಾ ಕಲೆ ಮುಖಾಂತರ ನಾವು ತಪ್ಪಾರಿಗೂ ಸೆಳಿಬೋದು. ಸೊ ನಮ್ಮ ಸಿನಿಮಾ ರಂಗದ ಕರ್ತವ್ಯ ಒಂದು ಉತ್ತಮ ಕೆಲಸ ಮಾಡಿ, ಉತ್ತಮ ಸಿನಿಮಾ ಮಾಡಿ, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಸಿನಿಮಾ ರಂಗನೂ ಬೆಳೆಯುತ್ತೆ. ಇಂಥ ಒಂದು ರೀತಿ ತಪ್ಪು ಸಂದೇಶ ಸಾರೋದು ಕಡಿಮೆ ಆಗುತ್ತೆ. ಮತ್ತೆ ನಮಗೆ ಸಿನಿಮಾ ನಟ ನಟಿಯರು ನಮಗೆ ನಿಜವಾಗ್ಲೂ ಮಾದರಿಗಳಾಗೋ ಸಾಧ್ಯತೆಗಳು ಸಹ ಮುಂದೆ ಬಂದರೂ ಬರ್ಬೋದು. ಇವಾಗ ಸಿನಿಮಾ ನಟರು ನಟಿಯರು ಮಾದರಿ ಆಗಬಾರ್ದು, ನಿಸ್ವಾರ್ಥ ಸೇವೆ ಮಾಡೋದು ನಮ್ಮ ಮಾದರಿ ಆಗಬೇಕು.